ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏನಂದರೆ ನಾಡಿದ್ದು ನಿಮ್ಮ ಒಂದು ಮ್ಯಾಥ್ಸ್ ಎಕ್ಸಾಮ್ ಇದೆ. ಸೊ ಮ್ಯಾಥ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ತುಂಬ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನೇ ಸ್ವಂತ ನನ್ನ ಕೈಯಾರೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಸೊ ಅದಕ್ಕಾಗಿ ಮತ್ತೇನೇ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಂಗ್ಲೀಷ್ ಮೀಡಿಯಮ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ನಾನು ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಒಂದು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು 2 ಪಾರ್ಟ್ 2 ವೀಡಿಯೋ ಮಾಡಿದ್ದೀನಿ. ಇದನ್ನು 2 ಪಾರ್ಟಲ್ಲಿ ಮಾಡಿದ್ದೀನಿ. ಸೊ ಈ ಪಾರ್ಟ್ 1ಅಲ್ಲಿ 1 ಮಾರ್ಕ್ಸು ಯಾವ್ಯಾವ ಬರುತ್ತೆ, ಲೆಸನ್ ವೈಸ್ 1 ಮಾರ್ಕ್ಸ್ ನಿಮ್ಗೆ ಇದ್ದೇ ಬರುತ್ತೆ. ಇನ್ನು ನೆಕ್ಸ್ಟ್ ಇನ್ನೇನು ಓದೋಕ್ಕೆ ಹೋಗಬೇಡಿ. ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಬೇಕಾದ್ರೆ ನೀವು ನಾಳೆ ಎಕ್ಸಾಮ್ ಬರೆದು ಬಂದಮೇಲೆ ನನಗೆ ಬೇಕಾದ್ರೆ ನೀವು ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಕೆಳಗಡೆ. ಸೊ ಇದು ಬರಲಿಲ್ಲ ಅಂದರೆ ಅವಾಗ ಹೇಳಿ. ಸೊ ಇದ್ದೇ ಬರುತ್ತೆ 1 ಮಾರ್ಕ್ಸ್, ಇನ್ನೇನು ಎಕ್ಸ್ಟ್ರಾ ಓದಬೇಡಿ. ಮತ್ತು ಪ್ರಮೇಯ ಕೊಡ್ತಾಯಿದ್ದೀನಿ, 4 ಪ್ರಮೇಯ ಕೊಡ್ತೀನಿ. ನಾನು 4ರಲ್ಲಿ 2 ಪ್ರಮೇಯ ಬಂದೇ ಬರುತ್ತೆ. 4 ಮಾರ್ಕ್ಸ್ ಒಂದು 3 ಮಾರ್ಕ್ಸ್ ಒಂದು. ಇನ್ನು ಎಕ್ಸ್ಟ್ರಾ ಯಾವುದು ಓದೋದು ಬೇಡ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ವಾಸ್ತವ ಸಂಖ್ಯೆಗಳ ಪಾಠದಿಂದ ನೀವು 1 ಮಾರ್ಕ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ ಅಂದರೆ, ಒಂದು ಅಂಕಗಣಿತದ ಮೂಲ ಪ್ರಮೇಯ ಏನಿದೆ ಸೊ ಅದನ್ನೊಂದು ಕೇಳ್ತಾರೆ. ಅದು ಬಿಟ್ಟರೆ ಯೂಕ್ಲಿಡ್ನ ಭಾಗಾಕಾರ ಅನ್ನೋ ಪ್ರಮೇಯ ಒಂದು ಕೇಳ್ತಾರೆ. ಅದು ಬಿಟ್ಟರೆ ಒಂದು ಇದು ಲಾಸ ಇರ್ಬೋದು, ಮಾಸ ಇರ್ಬೋದು. ನೋಡಿ, ಲಾಸ ಇಂಟು ಮಾಸ ಈಕ್ವಲ್ಸ್ A ಇಂಟು B ಅಂತ ಒಂದು ಸೂತ್ರ ಇದೆ. ಸೊ ಅದು ಬರುತ್ತೆ. ಸೊ ಇಷ್ಟರಲ್ಲಿ ಈ 3ರಲ್ಲಿ 1 ಮಾರ್ಕ್ಸ್ ನಿಮಗೆ ಅಲ್ಲಿ ಕ್ವಶನ್ ರೈಸ್ ಆಗುತ್ತೆ. ನಾನು ನೋಡಿ ನಿಮ್ಗೆ ಇಷ್ಟೊಂದು ಕ್ಲೂ ಕೊಟ್ಟು ಹೇಳ್ತಾ ಇದ್ದೀನಿ. ಇಷ್ಟರಲ್ಲಿ ನಿಮಗೆ 1 ಮಾರ್ಕ್ಸ್ ಒಂದು ಕ್ವಶನ್ನು ರೈಸ್ ಆಗುತ್ತೆ. ಸೊ ಇಷ್ಟು ನೋಡ್ಕೊಳ್ಳಿ, ಇನ್ನೇನು ಎಕ್ಸ್ಟ್ರಾ ಓದಬೇಡಿ. ನಾನು ಇಷ್ಟ ಗಂಟ ಕೂತ್ಕೊಂಡು ರೆಡಿ ಮಾಡಿದ್ದೀನಿ ಕ್ವಶನ್ಸ್ನ. ಸೊ ಇಷ್ಟು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಓದಕ್ಕೆ ಹೋಗ್ಬಿಡಿ. ಮತ್ತು ಪಾಠ 2, ಈ ಪಾಠ 2 ಇಂದ ಏನು ಬಹುಪದೋಕ್ತಿಗಳಲ್ಲಿ ಏನು ಓದ್ಬೋದು ಅಂದರೆ, ಈ ಒಂದು ರೇಖಾತ್ಮಕ ಬಹುಪದೋಕ್ತಿಗಳಿರ್ಬೋದು, ಈ ಡಿಗ್ರಿ 1, ಡಿಗ್ರಿ 2, ಡಿಗ್ರಿ 3ನೇದು ಒಂದು ಘನ ಬಹುಪದೋಕ್ತಿ. ಸೊ ಈ 3ರಲ್ಲಿ ಒಂದಲ್ಲಿ ಬಂದುಬರುತ್ತೆ. ಒಂದು ಆದರ್ಶ ರೂಪ ಅಂತ ಗೊತ್ತಿರೋ AX² + BX + C = 0. ಆ ಸೂತ್ರನ ನೀವು ನೆನಪಿಟ್ಕೊಂಡಿರಲೇಬೇಕು. ಆಮೇಲೆ ಒಂದು ಶೂನ್ಯತೆಗಳ ಮೊತ್ತ ಕಂಡುಹಿಡಿಯೋ ಒಂದು ಸೂತ್ರ ಇದೆ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಶೂನ್ಯತೆ ಗುಣಗಳದ ಒಂದು ಕಂಡುಹಿಡಿಯೋ ಸೂತ್ರ ಇದೆ. ಸೊ ಅದರಲ್ಲಿ ಅದಾದಮೇಲೆ 7ನೇದು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಷ್ಟು ಈ ಸೂತ್ರದಿಂದ ಇಲ್ಲಿ ಒಂದು ಕ್ವಶನ್ 1 ಮಾರ್ಕ್ಸ್ಗೆ ನಿಮಗೆ ರೈಸ್ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಇಂಡೈರೆಕ್ಟಾಗಿ ಕ್ಲೂ ಕೊಡ್ತಾಯಿದ್ದೀನಿ. ಸೊ ಇಷ್ಟರಲ್ಲೇ ಕ್ವಶನ್ ರೈಸ್ ಆಗೋದು, ಇನ್ನು ಯಾವುದು ಎಕ್ಸ್ಟ್ರಾ ರೈಸ್ ಆಗೋಲ್ಲ. ಅದಕ್ಕಾಗಿ ನಿಮಗೆ ಒಂದು ಕ್ಲೂ ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇಷ್ಟೇ ಬರುತ್ತೆ. ಸೋಮವಾರ ನೀವು ಇನ್ನು ಬರಲಿಲ್ಲ ಅಂದರೆ ನೋಡಿ, ಕ್ವಶನ್ ಪೇಪರಲ್ಲಿ ಇಷ್ಟೇ ಕ್ವಶನ್ಸ್ ರೈಸ್ ಆಗಿದೆ. ಇನ್ನು ಎಕ್ಸ್ಟ್ರಾ ಇನ್ನು ಯಾವುದು ರೈಸ್ ಆಗೋಲ್ಲ. ಅದೇ ರೀತಿ ಇಂಗ್ಲೀಷು ಇನ್ನೂ ಏನೇನಿದೆ ಎಲ್ಲ ಲೆಸನ್ದು ನಾನು ರೆಡಿ ಮಾಡಿದ್ದೀನಿ. ಸೊ ಇದೇ ಥರ ರೆಡಿ ಮಾಡಿದ್ದೀನಿ, ಹಂಗೆ ಬಿಡ್ತಾ ಹೋಗ್ತೀನಿ. ಇವಾಗಿಂದ ಪಾಠ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, ಜೋಡಿಗಳು ಮಾಮೂಲಿ ಇದರಲ್ಲಂತೂ ಗೊತ್ತೇ ಇರೋದು. ಸೊ ಈ ಸೂತ್ರಗಳೇ ಬಂದೇ ಬರುತ್ತೆ. ಸೊ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು ಪಾಠ 4 ವರ್ಗ ಸಮೀಕರಣಗಳಲ್ಲಿರ್ಬೋದು, ಇದು ನೋಡ್ಕೊಳ್ಳಿ. B² - 4AC = 0 ಆದರೆ AX² + BX + C ಸೂತ್ರದ ಸಹಾಯದಿಂದ ಕಂಡುಹಿಡಿಯೋದು ವೆರಿ ಇಂಪಾರ್ಟೆಂಟು. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿರ್ತಾರೆ ಸೂತ್ರನ. ಇದನ್ನು ಗ್ಯಾರಂಟಿ ಬಂದೇ ಬರುತ್ತೆ. ಇದ್ರ ಮೇಲೆ ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು. ಆಮೇಲೆ ಶೋಧಕ ಬೆಲೆ ಕಂಡುಹಿಡಿಯೋದು ಇದು ಅಷ್ಟೇ ನೋಡ್ಕೊಳ್ಳಿ. ಇಲ್ಲಿ ಈ 3 ತುಂಬ ಇಂಪಾರ್ಟೆಂಟು. ಇಲ್ಲಿ ಒಂದು ಕ್ವಶನ್ನು ಬಂದೇ ಬರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ದಯವಿಟ್ಟು ಬೇಕಂದರೆ ನಿಮಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅವ್ರಿಗೆ ಬೇಕಂದರೆ. ನೆಕ್ಸ್ಟು ಒಂದು ನಿರ್ದೇಶಾಂಕ ರೇಖೆ ಗಣಿತದಿಂದ ನೋಡೋದಾದರೆ ನೋಡ್ಕೊಳ್ಳಿ, ಇದರಲ್ಲೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಬರೋಲ್ಲ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಪಾರ್ಟ್ 2ಅಲ್ಲಿ ನಾನು ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ ಕ್ವಶನ್ ಪೇಪರ್ನ. ಸೊ ಅದೇ ಕ್ವಶನ್ ಪೇಪರಲ್ಲಿ ನೀವು 50+ ಒಂದು ಮಾರ್ಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ನೆಕ್ಸ್ಟೇ ಬಿಡ್ತೀನಿ. ಇವಾಗ ವಿತಿನ್ ½ ಆನ್ ಅವರಲ್ಲಿ ಆ ವಿಡಿಯೋ ಬಿಡ್ತೀನಿ. ನಾನು ರೆಡಿ ಮಾಡ್ತಾಯಿದ್ದೀನಿ ಅದನ್ನು, ಇನ್ನೂ ಸ್ವಲ್ಪ ಇದೆ. ಸೊ ಅಷ್ಟನ್ನು ರೆಡಿ ಮಾಡಿ ಬಿಟ್ಬಿಡ್ತೀನಿ. 50+ ಮಾರ್ಕ್ಸ್ ಅದು ಒಂದೇ ಒಂದು PDF ಇಂದ ಬರುತ್ತೆ. ಸೊ ಅದನ್ನು ಇಷ್ಟ ಗಂಟೆ ರೆಡಿ ಮಾಡಿದ್ದೀನಿ ನಾನು. ಅದಕ್ಕಾಗಿ ನೋಡಿ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿರ್ದೇಶಾಂಕ ರೇಖೆ ಗಣಿತದಿಂದ ಇಷ್ಟನ್ನೇ ನೋಡ್ಕೊಳ್ಳಿ. ಜಸ್ಟು ಇವಾಗ ನೋಡಿ 4 ಪ್ರಮೇಯಗಳು ಕೊಡ್ತೀನಿ ಅದೇ ಜೊತೆ. ಇವಾಗ ನೋಡಿ, ಪ್ರಮೇಯ 1ನೇದು ಒಂದು ಹೇಳಿಕೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗೊಳ್ಳುವುದವು ಸಮನಾಗಿರುತ್ತದೆ ಎಂದು ತೋರಿಸುವ ಒಂದು ಚಿತ್ರ ಇದೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಹೆಂಗಿದೆ ಚಿತ್ರ. ಸೊ ಇದು ಬಂದೇ ಬರುತ್ತೆ. 100-200% ಈ ಕ್ವಶನ್ ಬಂದೇ ಬರುತ್ತೆ. ಇದನ್ನು ಡೆಫಿನೆಟ್ಲಿ ನೀವು ಓದ್ಕೋಬೇಕು. ತುಂಬ ಈಸಿ ಇದೆ ಇದು. ಮಾಮೂಲಿ ದತ್ತ ಸಾಧನೆಯ ರಚನೆ ಅಂತೂ ನಿಮ್ಗೆ ಗೊತ್ತಿರೋದು. ಆಮೇಲೆ ಸಾಧನೆ ನೋಡಿ, ನಿಮ್ಗೆ ಹೆಂಗೆ ಹೇಳಿರ್ತಾರೆ ಸ್ಕೂಲಲ್ಲಿ ಆ ಥರ ನೀವು ಬರ್ಕೊಳ್ಳಿ. ಇದು ನಾನು ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿರೋ ರೀತಿ ಇದು. ಸೊ ನಿಮಗೆ ಬೇರೆ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ, ಆಲ್ರೆಡಿ ನೀವು ಓದ್ಕೊಂಡಿರ್ತೀರ. ಸೊ ಆ ರೀತಿಯಲ್ಲೇ ಬರೀರಿ. ಜಸ್ಟ್ ನೀವು ನೋಡ್ಕೊಳ್ಳಿ, ಇದು ಬಂದೇ ಬರುತ್ತೆ. ಇನ್ನು ಎಕ್ಸ್ಟ್ರಾ ಇನ್ನೇನು ಬೇಡ. ಇಷ್ಟೇ ಇರೋದು ನೋಡಿ. ಪ್ರಮೇಯ ಎಷ್ಟು ಈಸಿ ಇದೆ. ಪ್ರಮೇಯ 3 ಮಾರ್ಕ್ಸು ಇಲ್ಲ 4 ಮಾರ್ಕ್ಸು ಈ ಕ್ವಶನ್ ಬಂದೇ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು.
ನೋಡಿ ಪ್ರಮೇಯ ಟು ಒಂದು ತೇಲ್ಸ್ನ ಪ್ರಮೇಯ ಅಂತೂ ಮಾಮೂಲಿ ಪ್ರತಿ ವರ್ಷ ಬರೋ ಕ್ವಶನ್ ಪೇಪರಲ್ಲಿ ಪ್ರತಿ ವರ್ಷ ಈ ಕ್ವಶನ್ ರೈಸ್ ಆಗೇ ಆಗುತ್ತೆ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಕರಿತೀವಿ, ಆರ್ ತೇಲ್ಸ್ನ ಪ್ರಮೇಯ ಅಂತಲೂ ಕೇಳ್ತಾರೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾಮೂಲಿ ದತ್ತ, ರಚನೆ, ಸಾಧನೆಯ ಈ ಮೂರಲ್ಲಿ ಇಲ್ಲಿ ನಿಮಗೆ ಒಂದು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಒಂದು ನಿಮ್ಮ ಒಂದು ಸ್ಕೂಲಲ್ಲಿ ಅಥವಾ ಅಲ್ಲಿ ಹೇಳ್ಕೊಟ್ಟಿರೋಂಗೆ ಬರೆಯಂಗಿದ್ರೆ ಬರೀರಿ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಈಸಿ ಇರಲಿ ಅಂತಲೂ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಗೆ, ಅದಕ್ಕೋಸ್ಕರ ಕೊಡ್ತಾ ಇರೋದು ನಾನು. ಇದು ಮಾಮೂಲಿ ಎಲ್ಲ ಸೇಮ್ ಇರುತ್ತೆ ಆಲ್ಮೋಸ್ಟ್. ನೀವು ಕೊನೆಗೆ ನೋಡಿ ತುಂಬ ಜನ ಸ್ಟೂಡೆಂಟ್ಸ್ಗೆ ಪ್ರಮೇಯ ಇದು ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ನೀವು ಬಾಯ್ಪಾಠಾದರೂ ಹೊಡ್ಕೊಂಡೋಗಿ. ಈ 4 ಒಂದು ಈ ಪ್ರಮೇಯಗಳನ್ನ ದಯವಿಟ್ಟು ಬಾಯ್ಪಾಠಾದರೂ ಹೊಡೀರಿ. ಇಲ್ಲಿ ನಿಮಗೆ 7-8 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ಇನ್ನು ಎಕ್ಸ್ಟ್ರಾ ಓದೋದು ಬೇಡ, 8 ಮಾರ್ಕ್ಸು ಇಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ. ಸೊ ನಾನು ಅದಕ್ಕಾಗಿ ಕೊಡ್ತಾ ಇರೋದು. ನೋಡಿ ಪ್ರಮೇಯ 3, ವೃತ್ತದ ಯಾವುದೇ ಬಿಂದುವಿನಲ್ಲಿರುವ ಎಳೆದ ಸ್ಪರ್ಶಕವು ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ನೋಡಿ ನಾನು ಇಂಡೈರೆಕ್ಟಾಗಿ ಕೊಡ್ತಾ ಇದ್ದೀನಲ್ಲ, ಇದಂತೂ ಕನ್ಫರ್ಮ್. ನೀವು ಈ ಬರಲಿಲ್ಲ ಅಂದರೆ ಅವಾಗ ಹೇಳ್ಬಿಡಿ. ಈ 4 ಪ್ರಮೇಯದಲ್ಲಿ 2 ಪ್ರಮೇಯ ಬರಲಿಲ್ಲ ಅಂದರೆ ಆಮೇಲೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇರೋದು ನಾನು ಅದಕ್ಕೋಸ್ಕರನೇ. ಯಾಕಂದರೆ ನನಗೆ ತುಂಬ ಒಂದು ಅನಲೈಸ್ ಮಾಡಿ 2014ಇಂದ 2024 ಗಂಟ ನಡೆದ ಕ್ವಶನ್ ಪೇಪರ್ಸ್ ಎಲ್ಲ ಅನಲೈಸ್ ಮಾಡಿ ತೆಗೆದಿರೋ ಇದನ್ನು ಸಪ್ರೇಟ್ ಬರೆದು ಕೊಡ್ತಾ ಇದ್ದೀನಿ ನಿಮಗೆ. ಇದಂತೂ ಕನ್ಫರ್ಮಲ್ಲೇ ಕನ್ಫರ್ಮ್. ಇದು ನೀವು ಎಷ್ಟು 200% ಕನ್ಫರ್ಮ್ ಅಂತ ತೊಗೊಳ್ಳಿ. ಈ ಕ್ವಶನು ನಿಮ್ಮ ಒಂದು ಸೋಮವಾರ ನಡೆಯುವ ಪೇಪರಲ್ಲಿ ಇದು ಒಂದು ಕ್ವಶನ್ ಪ್ರಿಂಟ್ ಆಗೇ ಆಗಿರುತ್ತೆ. ಸೊ ಅದಕ್ಕೂ ಇನ್ನೇನು ಹೇಳೋಕ್ಕಾಗಲ್ಲ, ನಾನು ಅಲ್ಲಿವರೆಗೂ ಹೇಳಿದ್ದೀನಿ ನಿಮಗೆ. ದಯವಿಟ್ಟು ನೋಡಿ, 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಈ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಸೊ ನೋಡ್ಕೊಳ್ಳಿ ಕ್ಲೀನಾಗಿ. ಇದಂತೂ ಬಂದೇ ಬರುತ್ತೆ. ಬರಲಿಲ್ಲ ಅಂದರೆ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳಿ. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಸೋಮವಾರ ನಡೆಯುವ ಒಂದು ಎಕ್ಸಾಮಲ್ಲಿ ಈ ಕ್ವಶನ್ಸ್ ರೈಸ್ ಆಗೇ ಆಗುತ್ತೆ. ಮತ್ತು ಇನ್ನೇನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ SSLC ಎಕ್ಸಾಮ್ 1, 2, 3 3 ಎಕ್ಸಾಮ್ಗಳಿಗೂ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾಯಿದ್ದೀನಿ. ಲಾಸ್ಟ್ ಇಯರ್ ಇದೇ ಥರ ಕೊಟ್ಟಿದ್ದೀನಿ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ. ಸೊ ಅದಕ್ಕಾಗಿ ಹೇಳ್ತಾ ಇರೋದು ನಿಮಗೆ. ಮತ್ತು ಏನು ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ ನೀವು. ಆವಾಗೇ ನನಗೆ ಒಂದು ನಿಮ್ಗೆ ಏನೋ ಡೌಟ್ಸ್ ಇರೋದು ನನಗೆ ತಿಳಿಯುತ್ತೆ. ಅದಕ್ಕಾಗಿ ಇವಾಗ ಪಾರ್ಟ್ 2ಅಲ್ಲಿ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ ಒಂದು PDF ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ PDF ವಿಡಿಯೋ ಮಾಡಿ ಅದಕ್ಕೆ ಕೆಳಗಡೆ ನಿಮಗೆ ಆ PDF ಲಿಂಕು ಕೊಡ್ತೀನಿ ಬೇಕಂದರೆ. ಮತ್ತು ಇಂಗ್ಲೀಷ್ ಮೀಡಿಯಮ್ ಅವ್ರು ಬೇಕಂದರೆ ದಯವಿಟ್ಟು ಇಂಗ್ಲೀಷ್ ಮೀಡಿಯಮ್ ಅಂತ ನೀವು ಕೆಳಗಡೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಪ್ರಮೇಯ ಈ 4ರಲ್ಲಿ 2 ಬಂದೇ ಬರುತ್ತೆ. ಸೊ ಅದರಲ್ಲಿ ನಾನು 500% ಗ್ಯಾರಂಟಿ ಕೊಡ್ತಾಯಿದ್ದೀನಿ ನಿಮಗೆ. ಅದಕ್ಕೋಸ್ಕರ ನಾನು ತುಂಬ ಒಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಆ 2 ಪ್ರಮೇಯ ಬಂದೇ ಬರುತ್ತೆ. ಈ ತ್ರಿಭುಜದಂತೂ ಪ್ರಮೇಯ ಕನ್ಫರ್ಮ್. ಅಲ್ಲಿ ತೇಲ್ಸ್ನ ಅಥವಾ ವೃತ್ತಕ್ಕೆ ಅದರಲ್ಲಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಹೇಳ್ತಿರೋದು. 1 ಮಾರ್ಕ್ಸ್ ಅಂತೂ ಇಂಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಯಾವ್ಯಾವ ಥರ ಕೇಳ್ತಾರೋ ಎಲ್ಲ ಲೆಸನಿಂದನೂ ಬರೀ 4 ಪಾಯಿಂಟಲ್ಲಿ ಹೇಳಿದ್ದೀನಿ. ಸೊ ಅದೇ ಥರ 1 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ. ಇನ್ಯಾವುದು ಎಕ್ಸ್ಟ್ರಾ ರೈಸ್ ಆಗೋ. ಸೊ ಇಷ್ಟನ್ನೇ ಓದ್ಕೊಳ್ಳಿ. ಇದರಲ್ಲಿ ಪ್ರಮೇಯ ಅಂತೂ ಇನ್ಯಾವುದು ಟೆನ್ಷನ್ ಬೇಡ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಆ ಕ್ವಶನ್ ಪೇಪರಿಂದ 50 ಮಾರ್ಕ್ಸ್ ಬರುತ್ತೆ. ಅಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ 50 ಮಾರ್ಕ್ಸ್ ಅಲ್ಲೇ ಬಂದೇ ಬರುತ್ತೆ. ಇನ್ಯಾವುದು ಎಕ್ಸ್ಟ್ರಾ ನೋಡ್ಕೊಳ್ಳೋದು ಬೇಡ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.